ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಇವತ್ತಿನ ಮೂವಿ ಆನಂದ್ ಶ್ರೀಬಾಲ. ಇದರ IMDb ರೇಟಿಂಗ್ 6.6 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭದಲ್ಲಿ ಮೇರಿ ಎಂಬ ಹುಡುಗಿಯ ತಂದೆ ತಾಯಿ ಮತ್ತು ಆಕೆ ಹಾಸ್ಟೆಲ್ ವಾರ್ಡನ್ನ ತೋರಿಸ್ತಾರೆ. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ಇದ್ದ ಕಾನ್ಸ್ಟೇಬಲ್ಗೆ, ಮೇಡಮ್ ನನ್ನ ಮಗಳು ಮೇರಿ ಬೆಳಗ್ಗೆ ಹಾಸ್ಟೆಲ್ನಿಂದ ಮನೆಗೆ ಬರೋಕೆ ಹೊರಟಿದ್ಲು, ಆದ್ರೆ ಆಕೆ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ಮತ್ತು ಹಾಸ್ಟೆಲ್ನಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್, ನೋಡಿ ನಿಮ್ಮ ಕೇಸ್ ನಾರ್ತ್ ಝೋನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುತ್ತೆ, ನೀವು ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾಳೆ. ಈಗ ಇವರು ನಾರ್ತ್ ಝೋನ್ಗೆ ಹೋಗ್ತಾರೆ. ಆಗ ನಾರ್ತ್ ಝೋನ್ ಇನ್ಸ್ಪೆಕ್ಟರ್, ನೀವು ಸೆಂಟ್ರಲ್ ಝೋನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ನಿಮ್ಮ ಏರಿಯಾ ಅಲ್ಲೇ ಬರುತ್ತೆ ಅಂತ ಹೇಳ್ತಾನೆ. ಆಗ ಮೇರಿ ತಂದೆ ಸೆಟ್ ಮಾಡ್ತಾನೆ. ಆಗ ಇನ್ಸ್ಪೆಕ್ಟರ್, ನೋಡಿ ನಾವು ಕಂಪ್ಲೇಂಟ್ ತಗೊಂಡ್ರು, ಆಮೇಲೆ ಅವರಿಗೆ ಕೇಸ್ ನ ಟ್ರಾನ್ಸ್ಫರ್ ಮಾಡಬೇಕು, ಡೈರೆಕ್ಟ್ ಆಗಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾನೆ. ಈಗ ಇವರು ಸೆಂಟ್ರಲ್ ಝೋನ್ಗೆ ಬರ್ತಾರೆ. ಇಲ್ಲಿ ಇದ್ದ CI ಬೆನ್ನಿನ ಭೇಟಿ ಆಗ್ತಾರೆ. ಇಲ್ಲಿ ಬೆನ್ನಿ ಅವರಿಂದ ಮೇರಿ ಡೀಟೇಲ್ಸ್ ಮತ್ತು ಫೋಟೋ ತಗೋತಾನೆ. ಆಮೇಲೆ SI ನ ಕರೆದು, ಮೇರಿ ಫೋಟೋನ ಎಲ್ಲಾ ಸ್ಟೇಷನ್ ಅಲ್ಲೂ ಸರ್ಕ್ಯುಲೇಟ್ ಮಾಡು ಮತ್ತು ಬೆಳಗಿಂದ ಯಾವ್ದಾದ್ರೂ ಯಂಗ್ ಹುಡುಗಿಯ ಆಕ್ಸಿಡೆಂಟ್ ಕೇಸ್ ಬಂದಿದ್ದಾನ ಅಂತ ಎನ್ಕ್ವೈರಿ ಮಾಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೇರಿ ತಂದೆ ತಾಯಿ ಭಯಪಡ್ತಾರೆ. ಆಗ ಬೆನ್ನಿ, ಭಯಪಡುವಂತದ್ದೇನಿಲ್ಲ, ಇದೆಲ್ಲ ಪ್ರೊಸೀಜರ್, ನಿಮ್ಮ ಮಗಳ ಮೊಬೈಲ್ ಸ್ವಿಚ್ ಆಫ್ ಆಗಿರಬಹುದು, ಅದಕ್ಕೆ ಆಕೆ ನಿಮಗೆ ಫೋನ್ ಮಾಡಿಲ್ಲ, ಭಯಪಡಬೇಡಿ, ನಾಳೆ ಬೆಳಗ್ಗೆವರೆಗೂ ಏನಾದ್ರೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ CIಗೆ ಕಾಲ್ ಮಾಡಿ, ಸರ್ ನದಿ ದಂಡೆಯಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಸಿಕ್ಕಿದೆ, ಅದು ಮೇರಿ ಡೀಟೇಲ್ಸ್ ಜೊತೆ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಾನೆ. ಆಗ CI ಮೇರಿ ತಂದೆಗೆ ಕಾಲ್ ಮಾಡಿ ಬಾಡಿನ ಗುರುತು ಹಚ್ಚೋಕೆ ಕರ್ಕೊಂಡು ಹೋಗ್ತಾನೆ. ಮೇರಿ ತಂದೆ ಆ ಬಾಡಿನ ನೋಡಿದಾಗ ಅದು ತನ್ನ ಮಗಳದ್ದಾಗಿರುತ್ತೆ. ಅದನ್ನ ನೋಡಿ ಆತ ಜೋರಾಗಿ ಹೇಳ್ತಾನೆ. ಈಗ ಸ್ವಲ್ಪ ದಿನ ಈ ಕೇಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಆಮೇಲೆ ಬೆನ್ನಿ ಮೀಡಿಯಾ ಮುಂದೆ ಬಂದು, ಇದು ಮರ್ಡರ್ ಅಲ್ಲ, ಸೂಸೈಡ್, ಮೇರಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಇದು ಮೇರಿ ತಂದೆಗೆ ಒಪ್ಪಲ್ಲ. ಆತ, ನಿಮ್ಮ ಹತ್ರ ಮೇರಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋಕೆ ಏನು ಪ್ರೂಫ್ ಇದೆ ಅಂತ ಕೇಳ್ತಾನೆ. ಆಗ ಅವರು, ಮೇರಿಗೆ ತನ್ನ ಬಾಯ್ ಫ್ರೆಂಡ್ ರೋನಿ ಜೊತೆ ಜಗಳ ಆಗಿತ್ತು, ಅದಕ್ಕೆ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಮೇರಿ ತಂದೆ ಹೊರಗೆ ಬಂದು ಮೀಡಿಯಾ ಮುಂದೆ, ಮೇರಿ ಒಬ್ಬ ಬ್ರೇವ್ ಹುಡುಗಿ ಆಗಿದ್ಲು, ಆಕೆ ಸೂಸೈಡ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಈಗ ಮೀಡಿಯಾದಲ್ಲಿ ಮೇರಿ ಕೇಸ್ ಬಗ್ಗೆ ವರದಿಯಾಗುತ್ತೆ. ತಿಂಗಳುಗಟ್ಟಲೆ ಮೇರಿ ಬಗ್ಗೆ ನ್ಯೂಸ್ ತೋರಿಸ್ತಿರ್ತಾರೆ. ಜನ ಕೂಡ ಕ್ಯಾಂಡಲ್ ಮಾರ್ಚ್ ಮಾಡ್ತಾರೆ. ಆದ್ರೆ ಪೊಲೀಸ್ ತಮ್ಮ ಮಾತಿನ ಮೇಲೆ ನಿಂತಿರ್ತಾರೆ. ಅವರು ಕೇಸ್ನ ರಿಓಪನ್ ಮಾಡಲ್ಲ. ಇಲ್ಲಿಂದ 6 ತಿಂಗಳ ಸಮಯ ಕಳೆಯುತ್ತೆ. ಈಗ ನಮಗೆ ಶ್ರೀಬಾಲ ಎಂಬ ಒಬ್ಬ ರಿಪೋರ್ಟರ್ ನ ತೋರಿಸ್ತಾರೆ. ಈಕೆ ತನ್ನ ಆಫೀಸ್ಗೆ ಬಂದಾಗ ಈಕೆ ಎಡಿಟರ್, ನೆಕ್ಸ್ಟ್ ಕ್ರೈಮ್ ಫೈಲ್ ಎಪಿಸೋಡ್ಗೆ ಯಾವ ಕೇಸ್ ಬಗ್ಗೆ ಹೇಳ್ತೀಯಾ ಅಂತ ಕೇಳ್ತಾಳೆ. ಆಗ ಶ್ರೀಬಾಲ, 6 ತಿಂಗಳ ಹಿಂದೆ ಮೇರಿಯನ್ನು ಹುಡುಗಿ ಕೇಸ್ ನೆನಪಿದೆನಾ, ಆಕೆ ತಂದೆ ನ್ಯೂಸ್ ನಲ್ಲಿ ತನ್ನ ಮಗಳ ಕೊಲೆಯಾಗಿತ್ತು ಅಂತ ಹೇಳಿದ್ರು, ಜನ ಈಗಲೂ ಆಕೆ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ, ಮೇರಿ ಬಗ್ಗೆ ಶೋ ಮಾಡಿದ್ರೆ ಒಳ್ಳೆ TRP ಬರುತ್ತೆ ಅಂತ ಹೇಳ್ತಾಳೆ. ಆಗ ಎಡಿಟರ್, ಆ ಕೇಸ್ ನ ಪೊಲೀಸರೇ ಕ್ಲೋಸ್ ಮಾಡಿದ್ದಾರೆ, ಹಾಗಾದ್ರೆ ಇನ್ಫಾರ್ಮೇಶನ್ ನ ಎಲ್ಲಿಂದ ತರ್ತೀಯಾ ಅಂತ ಕೇಳ್ತಾಳೆ. ಆಗ ಶ್ರೀಬಾಲ, ನನಗೆ ಒಬ್ಬ ಡಿಟೆಕ್ಟಿವ್ ಗೊತ್ತು ಅಂತ ಹೇಳ್ತಾಳೆ. ಈಗ ಸೀನ್ ಆನಂದ್ ಕಡೆ ಶಿಫ್ಟ್ ಆಗುತ್ತೆ. ಆನಂದ್ ಒಂದು ಕಡೆ ಕೆಲವು ಕೇಸ್ಗೆ ಸಂಬಂಧಪಟ್ಟ ಫೈಲ್ಸ್ ನ ನೋಡ್ತಿರ್ತಾನೆ. ಇದು ಪೊಲೀಸ್ ರೆಕಾರ್ಡ್ ರೂಮ್ ಆಗಿರುತ್ತೆ. ಇದರ ಇನ್ಚಾರ್ಜ್ ಐಜಾಕ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಆಗ ಅಲ್ಲಿ ಒಬ್ಬ SI ಬಂದು, ಸರ್ ನನಗೆ ಒಂದು ಹಳೆ ಫೈಲ್ ಬೇಕು ಅಂತ ಹೇಳ್ತಾನೆ. ಐಜಾಕ್ ಆನಂದ್ಗೆ ಹೇಳಿದಾಗ ಕೆಲವು ನಿಮಿಷಗಳಲ್ಲಿ ಆನಂದ್ ಆ ಫೈಲ್ ನ ತಂದು ಕೊಡ್ತಾನೆ ಮತ್ತು ಆನಂದ್ಗೆ ಆ ಫೈಲ್ ನಲ್ಲಿರೋ ವಿಷಯದ ಬಗ್ಗೆನೂ ಗೊತ್ತಿರುತ್ತೆ. ಆಗ ಇನ್ಸ್ಪೆಕ್ಟರ್, ಫೈಲ್ ಹೆಸರಿನಿಂದಲೇ ನಿನಗೆ ಒಳಗಿರೋ ಕೇಸ್ ಬಗ್ಗೆ ನೆನಪಿದೆನಾ ಅಂತ ಕೇಳ್ತಾನೆ. ಆಗ ಐಜಾಕ್, ಯಾಕಿರಲ್ಲ, ಇವನು ನಮ್ಮ ಹೆಡ್ ಕಾನ್ಸ್ಟೇಬಲ್ ಶ್ರೀಬಾಲ ಅವರ ಮಗ ಅಂತ ಹೇಳ್ತಾನೆ. ಇಲ್ಲಿ ರಿಪೋರ್ಟರ್ ಹೆಸರು ಶ್ರೀಬಾಲ ಮತ್ತು ಆನಂದ್ ತಾಯಿ ಹೆಸರು ಕೂಡ ಶ್ರೀಬಾಲ ಆಗಿರುತ್ತೆ. ಆನಂದ್ ಪೊಲೀಸ್ ಆಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಆಗ ಆನಂದ್ ಒಂದು ಇಂಟರ್ವ್ಯೂಗೆ ಹೋಗ್ತಾನೆ. ಇಲ್ಲಿ HR ಅವನಿಗೆ ತನ್ನ ತಾಯಿ ಬಗ್ಗೆ ಕ್ವಶನ್ ಕೇಳ್ತಾನೆ. ಆಗ ಆನಂದ್ ಅನ್ಕಂಫರ್ಟೇಬಲ್ ಆಗ್ತಾನೆ. ಆಗ ಅವನಿಗೆ ಅವನ ತಾಯಿ ಕಾಣ್ತಾಳೆ. ಈಕೆ ಆನಂದ್ಗೆ, ಯಾಕೆ ಭಯಪಡ್ತಿದ್ದೀಯಾ, ನಿನಗೆ ನಿನ್ನ ತಾಯಿ ಬಗ್ಗೆ ಗೊತ್ತಿಲ್ವಾ, ಗೊತ್ತಿದ್ರೆ ಧೈರ್ಯವಾಗಿ ಹೇಳು ಅಂತ ಹೇಳ್ತಾಳೆ. ಆಗ ಆನಂದ್ ಮತ್ತೆ ನಾರ್ಮಲ್ ಆಗಿ ಉತ್ತರ ಕೊಡ್ತಾನೆ. HR ಇದನ್ನ ನೋಡಿ ಆನಂದ್ಗೆ ಮೆಂಟಲ್ ಇಶ್ಯೂ ಇದೆ ಅಂತ ಅರ್ಥ ಮಾಡಿಕೊಂಡು ಅವನನ್ನ ರಿಜೆಕ್ಟ್ ಮಾಡ್ತಾನೆ. ಈಗ ಆನಂದ್ ಸಾಯಂಕಾಲ ತನ್ನ ಗರ್ಲ್ ಫ್ರೆಂಡ್ ಶ್ರೀಬಾಲ ಮತ್ತು ಐಜಾಕ್ ನ ಭೇಟಿ ಆಗ್ತಾನೆ. ಇಲ್ಲಿ ಶ್ರೀ ಆನಂದ್ಗೆ, ಚಿಂತೆ ಪಡಬೇಡ, ನಾನು ಒಂದು ಕೇಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಅದನ್ನ ನಾವು ಕ್ರೈಮ್ ಫೈಲ್ಸ್ ನಲ್ಲಿ ಶೋ ಮಾಡ್ತೀವಿ. ಸೊ ನಾನು ನನ್ನ ಎಡಿಟರ್ ಹತ್ರ ಮಾತಾಡಿದ್ದೀನಿ, ನೀನು ನನ್ನ ಜೊತೆ ಸೇರಿ ಆ ಕೇಸಲ್ಲಿ ವರ್ಕ್ ಮಾಡು ಅಂತ ಹೇಳ್ತಾಳೆ. ಆಗ ಆನಂದ್ ಖುಷಿಯಾಗಿ ಸರಿ ಅಂತ ಹೇಳ್ತಾನೆ. ಆಮೇಲೆ ಆನಂದ್, ಆ ಕೇಸ್ ಯಾವುದು ಅಂತ ಕೇಳ್ತಾನೆ. ಆಗ ಶ್ರೀ, 6 ತಿಂಗಳ ಹಿಂದೆ ಮೇರಿಯನ್ನು ಹುಡುಗಿ ಬಾಡಿ ಸಿಕ್ಕಿತ್ತಲ್ಲ, ಅದೇ ಅಂತ ಹೇಳ್ತಾಳೆ. ಈಗ ಇವರು ಮೇರಿ ತಂದೆ ತಾಯಿನ ಹೋಗಿ ಭೇಟಿ ಆಗ್ತಾರೆ. ಇಲ್ಲಿ ಶ್ರೀ ಅವರಿಗೆ, ನೀವು ಲಾಸ್ಟ್ ಟೈಮ್ ಯಾವಾಗ ಮೇರಿ ಜೊತೆ ಮಾತಾಡಿದ್ರಿ ಅಂತ ಕೇಳ್ತಾಳೆ. ಆಗ ಅವರು ಮೇರಿ ಕೊನೆಯದಾಗಿ ಫೋನ್ ಮಾಡಿದಾಗ ಆಕೆ ತುಂಬಾ ಖುಷಿಯಾಗಿದ್ಲು. ಆಕೆ ಒಳ್ಳೆ ಅಂಕಗಳಿಂದ ಪಾಸ್ ಆಗಿದ್ಲು. ಅದಕ್ಕೆ ಆಕೆ ಕಾಲ್ ಮಾಡಿ, ನಾನು ನೆಕ್ಸ್ಟ್ ವೀಕ್ ಮನೆಗೆ ಬರ್ತೀನಿ, ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡೋದಿದೆ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ಈ ಕಡೆ ಆನಂದ್ ಮೇರಿ ರೂಮ್ಗೆ ಹೋಗಿ ನೋಡ್ತಿರ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಇನ್ಹೇಲರ್ ಸಿಗುತ್ತೆ. ಆತ ವಿಂಡೋ ಓಪನ್ ಮಾಡಿದಾಗ ಮನೆ ಹಿಂದೆ ಒಂದು ನದಿ ಇರುತ್ತೆ. ಆನಂದ್ ಹೊರಗೆ ಬಂದು ಮೇರಿ ಪಕ್ಕದಲ್ಲಿದ್ದ ಕೆರೆಯಲ್ಲಿ ಸ್ನಾನ ಮಾಡ್ತಿದ್ಲಾ ಅಂತ ಕೇಳ್ತಾನೆ. ಆಗ ಮೇರಿ ತಂದೆ, ಇಲ್ಲ, ಆಕೆಗೆ ಸ್ವಿಮ್ಮಿಂಗ್ ಬರ್ತಿದ್ದಿಲ್ಲ ಮತ್ತು ಮೇರಿಗೆ ನೀರಂದ್ರೆ ಭಯ ಇತ್ತು ಅಂತ ಹೇಳ್ತಾನೆ. ಆಗ ಆನಂದ್ ಅವರಿಗೆ ಇನ್ಹೇಲರ್ ತೋರಿಸಿ, ಮೇರಿಗೆ ಅಸ್ತಮ ಇತ್ತ ಅಂತ ಕೇಳ್ತಾನೆ. ಆಗ ಆತ, ಹೌದು, ಆಕೆಗೆ 8 ವರ್ಷ ಇದ್ದಾಗಿನಿಂದ ಆಕೆಗೆ ಅಸ್ತಮ ಇತ್ತು ಅಂತ ಹೇಳ್ತಾನೆ. ಈಗ ಆನಂದ್ FIR ರಿಪೋರ್ಟ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತರುವಂತೆ ಹೇಳ್ತಾನೆ. ಆನಂದ್ ರಿಪೋರ್ಟ್ ನ ಸ್ವಲ್ಪ ಹೊತ್ತು ನೋಡಿ, ಇದು ಸೂಸೈಡ್ ಅಲ್ಲ, ಮರ್ಡರ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲ್ಲಿದ್ದ ಎಲ್ಲರೂ ಶಾಕ್ ಆಗ್ತಾರೆ. ಮನೆಗೆ ಬಂದಾಗ ಶ್ರೀ ಆನಂದ್ಗೆ, ಅಷ್ಟು ಗ್ಯಾರಂಟಿಯಾಗಿ ಇದು ಮರ್ಡರ್ ಅಂತ ಹೇಗೆ ಹೇಳ್ತೀಯಾ ಅಂತ ಕೇಳ್ತಾಳೆ. ಆಗ ಆನಂದ್, ಮೇರಿಗೆ ನೀರಂದ್ರೆ ಭಯ ಇತ್ತು, ಇನ್ನು ಆಕೆಗೆ ಸ್ವಿಮ್ಮಿಂಗ್ ಕೂಡ ಬರ್ತಿದ್ದಿಲ್ಲ, ಅಂದ ಮೇಲೆ ಆಕೆ ನೀರಲ್ಲಿ ಬಿದ್ದು ಯಾಕೆ ಸೂಸೈಡ್ ಮಾಡ್ಕೋಬೇಕು, ಇನ್ನು ಆಕೆ ಸೂಸೈಡ್ ಮಾಡ್ಕೋಬೇಕಂದ್ರೆ ಆಕೆ ಮನೆ ಹತ್ರನೇ ಕೆರೆ ಇದೆ, ಆಕೆ ಸೂಸೈಡ್ ಮಾಡ್ಕೊಳ್ಳಕ್ಕೆ ಅಷ್ಟು ದೂರ ಯಾಕೆ ಹೋಗ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶ್ರೀ ಮತ್ತು ಐಜಾಕ್ ಇಬ್ಬರು ಕನ್ವಿನ್ಸ್ ಆಗ್ತಾರೆ. ಆಗ ಶ್ರೀ ಆನಂದ್ಗೆ, ಇದು ನಮಗೆ ಕೇವಲ ಒಂದು ಕ್ರೈಮ್ ಶೋ, ನೀನು ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ ಅಂತ ಹೇಳ್ತಾಳೆ. ಆದ್ರೆ ಆನಂದ್ ಶ್ರೀ ಹೋದ ಮೇಲೆ ಆ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾನೆ.
ಮಾರನೇ ದಿನ ಆನಂದ್ ಪೊಲೀಸ್ ಫಿಸಿಕಲ್ ಟೆಸ್ಟ್ಗೆ ಹೋಗ್ತಾನೆ. ಈತ ಟೆಸ್ಟ್ ನ ಪಾಸ್ ಮಾಡ್ತಾನೆ. ಆಮೇಲೆ ಮನೆಗೆ ಬಂದು ತಾವು ಮೇರಿ ಕೇಸಲ್ಲಿ ಯಾರ್ಯಾರನ್ನು ಭೇಟಿ ಆಗ್ಬೇಕಂತ ಲಿಸ್ಟ್ ಮಾಡ್ತಾನೆ. ಈಗ ಇವರು ಅವರನ್ನೆಲ್ಲ ಹೋಗಿ ಎನ್ಕ್ವೈರಿ ಮಾಡ್ತಾರೆ. ಶ್ರೀಬಾಲ ಟೀಮ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಿರುತ್ತೆ. ಈಗ ಇವರು ಮೇರಿ ಹೋಗ್ತಿದ್ದ ಚರ್ಚ್ಗೂ ಹೋಗ್ತಾರೆ. ಅಲ್ಲಿ ಚರ್ಚ್ ಫಾದರ್ಗೆ ಮೇರಿ ಬಾಯ್ ಫ್ರೆಂಡ್ ಇಲ್ಲಿಗೆ ಬರ್ತಿದ್ನ ಅಂತ ಕೇಳ್ತಾರೆ. ಆಗ ಫಾದರ್, ಇಲ್ಲ ನಾನು ಅವನನ್ನ ನೋಡಿಲ್ಲ, ಆಕೆ ನಾನು ರಾನಿ ಅನ್ನೋ ಹುಡುಗನನ್ನ ಲವ್ ಮಾಡ್ತಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಲು ಅಂತ ಹೇಳ್ತಾನೆ. ಈಗ ಇವರು ಮೇರಿ ಬಾಯ್ ಫ್ರೆಂಡ್ ರಾನಿನ ಹೋಗಿ ಭೇಟಿ ಆಗ್ತಾರೆ. ಈತ ಇವರಿಗೆ, ನಾನು ಮತ್ತು ಮೇರಿ ಒಬ್ಬರನ್ನೊಬ್ಬರು ತುಂಬಾ ಲವ್ ಮಾಡ್ತಿದ್ವಿ, ನಾವಿಬ್ರು ಮದುವೆ ಆಗೋಣ ಅನ್ಕೊಂಡಿದ್ವಿ, ಆದ್ರೆ ಆಕೆ ನನ್ನನ್ನು ಬಿಟ್ಟು ಹೋದ್ಲು. ಪೊಲೀಸರು ಮೇರಿ ಮರ್ಡರ್ ಕೇಸಲ್ಲಿ ನನ್ನನ್ನು ಅರೆಸ್ಟ್ ಮಾಡಿದ್ರು, ಆದ್ರೆ ಅದರಿಂದ ಹೇಗೋ ನಾನು ಹೊರಗೆ ಬಂದೆ. ಅದರಿಂದ ನನ್ನ ಕೆಲಸ ಹೋಯ್ತು ಮತ್ತು ನನಗೆ ಕೆಲಸ ಯಾರು ಕೊಡ್ಲಿಲ್ಲ, ಅದಕ್ಕೆ ನಾನು ಈಗ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಇವರು ಅಲ್ಲಿಂದ ಹಾಸ್ಟೆಲ್ ವಾರ್ಡನ್ ಹತ್ರ ಹೋಗ್ತಾರೆ. ಈಕೆ ಅವರಿಗೆ ಅಷ್ಟೇನು ಇನ್ಫಾರ್ಮೇಶನ್ ಕೊಡೋದಿಲ್ಲ, ಏಕೆಂದ್ರೆ ಆಕೆ ಇದರಿಂದ ಹಾಸ್ಟೆಲ್ ಹೆಸರು ಕೆಡುತ್ತೆ ಅನ್ಕೋತಾಳೆ. ಇವರು ಈಗ ಸಿಐ ಬೆನ್ನಿನ ಹೋಗಿ ಭೇಟಿ ಆಗ್ತಾರೆ. ಆತ ಇವರಿಗೆ ಈ ಕೇಸ್ ಬಂದ ಮೇಲೆ ಮಾರನೇ ದಿನ ಮೇರಿ ಡೆಡ್ ಬಾಡಿ ಸಿಕ್ಕಿತ್ತು, ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ಈ ಕೇಸ್ ನ ಕ್ಲೋಸ್ ಮಾಡಿದ್ವಿ, ಸುಮ್ಮನೆ ಮೀಡಿಯಾದವರು ತಮ್ಮ TRPಗೋಸ್ಕರ ಈ ಕೇಸ್ ನ ಹೈಪರ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಈಗ ಶ್ರೀ ತನ್ನ ಎಡಿಟರ್ಗೆ ತಾವು ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ನ ತೋರಿಸ್ತಾಳೆ. ಆಗ ಎಡಿಟರ್, ಗುಡ್, ಎಲ್ಲ ಚೆನ್ನಾಗಿದೆ, ಆದ್ರೆ ಲಾಸ್ಟ್ ಅಲ್ಲಿ ವಿವರ್ಸ್ಗೆ ಮೈಂಡ್ ಔಟ್ ಆಗ್ಬೇಕು, ಅದಕ್ಕೆ ಎಂಡಿಂಗ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ ಆನಂದೇ ಈ ಕೇಸ್ ಬಗ್ಗೆ ಮಾತಾಡ್ಲಿ ಅಂತ ಹೇಳ್ತಾಳೆ. ಆಗ ಶ್ರೀ ಆನಂದ್ಗೆ, ಎಪಿಸೋಡ್ ಎಂಡಿಂಗ್ ನಲ್ಲಿ ನಿನಗನಿಸಿದ ಲಾಜಿಕ್ ನ ಹೇಳು, ಇದರಿಂದ ಜನರಿಗೆ ಈ ಕೇಸ್ ಬಗ್ಗೆ ಕ್ಯೂರಿಯಾಸಿಟಿ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಆನಂದ್ ಹಾಗೆ ಮಾಡ್ತಾನೆ. ಈಗ ಶೋ ತುಂಬಾ ವೈರಲ್ ಆಗುತ್ತೆ. ಜನ ಮತ್ತೆ ಮೇರಿ ಕೇಸ್ ಬಗ್ಗೆ ಮಾತಾಡ್ತಾರೆ. ಇದರಿಂದ ಪೊಲೀಸರಿಗೆ ಈ ಕೇಸ್ ನ ರಿಓಪನ್ ಮಾಡಬೇಕಾಗುತ್ತೆ. ಈ ಬಾರಿ ಈ ಕೇಸ್ ನ ಶಂಕರ್ ಅನ್ನು DSPಗೆ ಕೊಡ್ತಾರೆ. ಕಮಿಷನರ್ ಶಂಕರ್ನ ಕರೆದು ಈ ಬಾರಿ ಈ ಕೇಸ್ ನ ಆದಷ್ಟು ಬೇಗ ಕ್ಲೋಸ್ ಮಾಡಿ ಅಂತ ಹೇಳ್ತಾಳೆ. ಆಗ DSP, ಮೇಡಮ್ ಈ ಕೇಸಲ್ಲಿ ಏನು ಇಲ್ಲ, ಮೀಡಿಯಾದವರು ತಮ್ಮ TRPಗೋಸ್ಕರ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಕಮಿಷನರ್, ಅದೇನೇ ಆಗ್ಲಿ ನನಗೆ ನಿಜ ಗೊತ್ತಾಗಬೇಕು, ಇದಕ್ಕೆ ನಿಮಗೆ 14 ದಿನಗಳ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈಗ ಶಂಕರ್ ಹೊರಗೆ ಬಂದು ಆನಂದ್ ಮಾಡಿದ ಶೋನ ನೋಡ್ತಾನೆ. ಆತ ತನ್ನ ಕಡೆಯವರಿಗೆ ಆನಂದ್ ಬಗ್ಗೆ ಎನ್ಕ್ವೈರಿ ಮಾಡುವಂತೆ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ, ಸರ್ ಆತನ ಹೆಸರು ಆನಂದ್, ಆತ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದಾನೆ, ಆತ ಶ್ರೀಬಾಲ ಮೇಡಮ್ ಮಗ ಅಂತ ಹೇಳ್ತಾನೆ. ಶಂಕರ್ಗೆ ಆನಂದ್ ಶ್ರೀಬಾಲನ ಮಗ ಅಂತ ಗೊತ್ತಾದಾಗ ಆತ ಆನಂದ್ನ ಭೇಟಿ ಆಗೋಕೆ ಹೋಗ್ತಾನೆ. ಆನಂದ್ಗೆ ಇವತ್ತು ಮೆಡಿಕಲ್ ಟೆಸ್ಟ್ ಇರುತ್ತೆ. ಶಂಕರ್ ಅಲ್ಲಿಗೆ ಬಂದು ಆನಂದ್ ಜೊತೆ ಮಾತಾಡ್ತಾ ತನ್ನ ತಾಯಿ ಬಗ್ಗೆ ಕೇಳ್ತಾನೆ. ಆಗ ಆನಂದ್ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾನೆ. ಆಗ ಅವನಿಗೆ ಅವನ ತಾಯಿ ಕಾಣ್ತಾಳೆ. ಆಕೆ ಜೊತೆ ಮಾತಾಡಿ ಆತ ಮತ್ತೆ ನಾರ್ಮಲ್ ಆಗ್ತಾನೆ. ಇದನ್ನ ಗಮನಿಸಿದ ಶಂಕರ್ ಅವನಿಗೆ ಆಲ್ ದ ಬೆಸ್ಟ್ ಹೇಳಿ ಅಲ್ಲಿಂದ ಹೋಗುವಾಗ ಆನಂದ್ ಮೆಂಟಲಿ ಫಿಟ್ ಇಲ್ಲ ಅಂತ ಅವನನ್ನ ಟೆಸ್ಟ್ ಅಲ್ಲಿ ಫೇಲ್ ಮಾಡಿಸ್ತಾನೆ. ಈ ವಿಷಯ ಐಸಾಕ್ಗೆ ಗೊತ್ತಾದಾಗ ಆತ ಶಂಕರ್ ಹತ್ರ ಮಾತಾಡೋಕೆ ಹೋಗ್ತಾನೆ. ಆಗ ಶಂಕರ್, ನನಗೆ ಅವನಿಂದ ಪರ್ಸನಲ್ ಶತ್ರುತ್ವ ಏನಿಲ್ಲ, ಅವನ ಮೆಂಟಲ್ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ನಾನು ರೂಲ್ಸ್ ಪ್ರಕಾರ ಅವನನ್ನ ಫೇಲ್ ಮಾಡಿದೆ ಅಂತ ಹೇಳ್ತಾನೆ. ಈ ಕಡೆ ಆನಂದ್ ಐಸಾಕ್ಗೋಸ್ಕರ ವೇಟ್ ಮಾಡ್ತಾ ಹೊರಗೆ ನಿಂತಿರ್ತಾನೆ. ಆಗ ಅಲ್ಲಿ ಶಂಕರ್ ಬರ್ತಾನೆ. ಶಂಕರ್ ಆನಂದ್ಗೆ ಸೈಕ್ರಾಟಿಕ್ ನಂಬರ್ ಕೊಟ್ಟು ನೀನು ಹೋಗಿ ಟ್ರೀಟ್ಮೆಂಟ್ ತಗೋ, ನಿನಗೆ ಪೊಲೀಸ್ ಕೆಲಸ ಸಿಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆನಂದ್ ಮನೆಗೆ ಬಂದು ತುಂಬಾ ಅಳತಾನೆ. ಆಗ ಅವನಿಗೆ ಅವನ ತಾಯಿ ಕಾಣ್ತಾಳೆ. ಏಕೆ ಆನಂದ್ಗೆ ಯಾಕೆ ಅಳೋದ್ರಿಂದ ಏನೂ ಆಗಲ್ಲ, ನೀನು ಶಂಕರ್ನ ರಾಂಗ್ ಅಂತ ಪ್ರೂವ್ ಮಾಡು ಅಂತ ಹೇಳ್ತಾಳೆ. ಆಗ ಆನಂದ್ ಶಂಕರ್ಗೆ ಕಾಲ್ ಮಾಡಿ, ಸರ್ ನಾನು ವಿಡಿಯೋದಲ್ಲಿ ಎಲ್ಲೊಂದು ವಿಷಯವನ್ನ ಹೇಳಿಲ್ಲ, ಇದು ಸೂಸೈಡ್ ಅಲ್ಲ ಮರ್ಡರ್, ಇದನ್ನ ನಾನು ಸಾಬೀತು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಶಂಕರ್, ಸರಿ ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ಕಮಿಷನರ್ ಶಂಕರ್ನ ಕರೆದು ಕೇಸ್ ಪ್ರೋಗ್ರೆಸ್ ಬಗ್ಗೆ ಕೇಳ್ತಾಳೆ. ಆಗ ಶಂಕರ್, ಮೇಡಮ್ 90% ಚಾನ್ಸ್ ಇದು ಸೂಸೈಡ್ ಆಗೋಕೆ ಅಂತ ಹೇಳ್ತಾನೆ. ಆಗ ಕಮಿಷನರ್, ಹಾಗಾದ್ರೆ 10% ಇದು ಮರ್ಡರ್ ಆಗಿರ್ಬೋದಾ ಅಂತ ಕೇಳ್ತಾಳೆ. ಆಗ ಶಂಕರ್ ಸುಮ್ಮನಾಗ್ತಾನೆ. ಆಗ ಕಮಿಷನರ್, ನೋಡು ನಿನ್ನ ಈಗೋ ಸೈಡಿಗಿಟ್ಟು ಆನಂದ್ ಹೆಲ್ಪ್ ತಗೋ, ಅವನು ವಿಡಿಯೋದಲ್ಲಿ ವ್ಯಾಲಿಡ್ ಪಾಯಿಂಟ್ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಆಗ ಶಂಕರ್, ಇಲ್ಲ ಮೇಡಮ್ ಇದನ್ನ ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಆನಂದ್ ಮೇರಿ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆಗ ಅವನಿಗೆ ಮೇರಿ ಸಾಯೋ ಮುಂಚೆ ಚರ್ಚ್ಗೆ ಹೋಗಿದ್ಲು ಅಂತ ಗೊತ್ತಾಗುತ್ತೆ. ಅವರು ಚರ್ಚ್ ಫಾದರ್ಗೆ ಮೇರಿ ಬಗ್ಗೆ ಕೇಳಿದಾಗ ಆತ ಮೇರಿ ಅವತ್ತು ರಿಸಲ್ಟ್ ಬಂದಾಗ ಪಾಸ್ ಆಗಿದ್ಲು, ಅದಕ್ಕೆ ಆಕೆ ಚರ್ಚ್ಗೆ ಬಂದಿದ್ಲು ಅಂತ ಹೇಳ್ತಾನೆ. ಈಗ ಆನಂದ್ ಚರ್ಚ್ CCTV ಫುಟೇಜ್ ನೋಡಿದಾಗ ಮೇರಿ ಅಲ್ಲಿಂದ ಚರ್ಚ್ ಮುಂದೆ ಇದ್ದ ಒಂದು ಗಿಫ್ಟ್ ಶಾಪ್ಗೆ ಹೋಗ್ತಾಳೆ. ಆಗ ಆನಂದ್ ಆ ಶಾಪ್ಗೆ ಹೋಗಿ ಮೇರಿ ಫೋಟೋ ತೋರಿಸಿ ಆಕೆ ಇಲ್ಲಿಂದ ಏನು ತಗೊಂಡ್ಲು ಅಂತ ಕೇಳ್ತಾನೆ. ಆಗ ಆಕೆ ಮೇರಿ ತಗೊಂಡ ಗಿಫ್ಟ್ ತರ ಇನ್ನೊಂದು ಸಾಮಾನು ತೋರಿಸ್ತಾಳೆ. ಆಗ ಆನಂದ್ ಮೇರಿ ತಂದೆಗೆ ಕಾಲ್ ಮಾಡಿ ಅವತ್ತು ಮೇರಿ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಬರ್ತ್ಡೇ ಅಥವಾ ಏನಾದ್ರೂ ಫಂಕ್ಷನ್ ಇತ್ತ ಅಂತ ಕೇಳ್ತಾನೆ. ಆದ್ರೆ ಅವರು ಏನು ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಶ್ರೀಬಾಲ ಮೇರಿ ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡ್ತಾಳೆ. ಆಗ ಆಕೆ ಸಾಯೋ ಮುಂಚೆ ಹೀನಾ ಅನ್ನೋ ಹುಡುಗಿ ಜೊತೆ ಫೋಟೋ ಅಪ್ಲೋಡ್ ಮಾಡಿರ್ತಾಳೆ. ಆಗ ಆನಂದ್ ಹೀನಾಗೆ ಕಾಲ್ ಮಾಡಿದಾಗ ಆಕೆ ತಂದೆ ಫೋನ್ ರಿಸೀವ್ ಮಾಡ್ತಾನೆ. ಆದ್ರೆ ಏನು ಹೇಳದೆ ಫೋನ್ ಕಟ್ ಮಾಡ್ತಾನೆ. ಇನ್ನೊಂದು ಕಡೆ DSP ಶಂಕರ್ಗೆ ಕೂಡ ಹೀನಾ ಬಗ್ಗೆ ಗೊತ್ತಾಗುತ್ತೆ. ಆತ ನೇರವಾಗಿ ಹೀನಾ ಮನೆಗೆ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಆಗ ಹೀನಾ ತಂದೆ, ಸ್ವಲ್ಪ ದಿನಗಳ ಹಿಂದೆ ನನ್ನ ಮಗ ಸತ್ತೋಗಿದ್ದ, ಆಗ ಹೀನಾ ಡಿಪ್ರೆಷನ್ಗೆ ಹೋಗಿದ್ಲು, ಮೇರಿ ಮತ್ತು ಹೀನಾ ಫ್ರೆಂಡ್ಸ್ ಆದಾಗ ಆಕೆ ನಾರ್ಮಲ್ ಆಗಿದ್ಲು, ಆದ್ರೆ ಮೇರಿ ಸತ್ತ ಮೇಲೆ ಹೀನಾ ಮತ್ತೆ ಡಿಪ್ರೆಷನ್ಗೆ ಹೋದ್ಲು ಅಂತ ಹೇಳ್ತಾನೆ. ಈಗ ಆನಂದ್ ಮೇರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದ ವ್ಯಕ್ತಿನ ಹೋಗಿ ಭೇಟಿ ಆಗ್ತಾನೆ. ಆನಂದ್ ಅವನಿಗೆ ಮೇರಿ ಪೋಸ್ಟ್ ಮಾರ್ಟಮ್ ನಲ್ಲಿ ಏನಾದ್ರೂ ವಿಚಿತ್ರವಾದದನ್ನ ಗಮನಿಸಿದ್ರಾ ಅಂತ ಕೇಳ್ತಾನೆ. ಆಗ ಆತ ಮೇರಿ ಕೈ ಮೇಲೆ ಒಂದು ಗಾಯ ಇತ್ತು, ಮತ್ತೆ ಆಕೆಯ ಒಂದು ಇಯರಿಂಗ್ಸ್ ಕೂಡ ಮಿಸ್ ಆಗಿತ್ತು ಅಂತ ಹೇಳ್ತಾನೆ. ಆಗ ಆನಂದ್ಗೆ ಮೇರಿ ತಂದೆ ಮೇರಿ ಕೈಯಲ್ಲಿದ್ದ ರಿಂಗ್ ಮಿಸ್ ಆಗಿತ್ತು ಅಂತ ಹೇಳಿದ್ದು ನೆನಪಾಗುತ್ತೆ. ಆಗ ಆನಂದ್ ಇದು ಬಾಡಿನ ಹೊರಗೆ ತೆಗೆದ ವ್ಯಕ್ತಿಯ ಕೆಲಸ ಆಗಿರಬಹುದು ಅಂತ ಅವನನ್ನ ಹೋಗಿ ಭೇಟಿ ಆಗ್ತಾನೆ. ಆನಂದ್ ಅವನಿಗೆ ಎದುರಿಸಿದಾಗ ಆತ, ಪೊಲೀಸರು ನನಗೆ ಕಡಿಮೆ ಹಣ ಕೊಟ್ಟಿದ್ರು, ಅದಕ್ಕೆ ನಾನು ರಿಂಗ್ ತೆಗೆದು ಬಾಯಲ್ಲಿ ಇಟ್ಕೊಂಡೆ ಅಂತ ಹೇಳ್ತಾನೆ.
ಆಗ ಆನಂದ್ ರಿಂಗ್ ಈಸಿಯಾಗಿ ಬಂತ ಅಥವಾ ಗಟ್ಟಿಯಾಗಿತ್ತಾ ಅಂತ ಕೇಳ್ತಾನೆ. ಆಗ ಆತ ಈಸಿಯಾಗಿ ಬಂತು ಅಂತ ಹೇಳ್ತಾನೆ. ಆಗ ಆನಂದ್ ಹಾಗಾದ್ರೆ ಮೇರಿ ಬಾಡಿ ನೀರಲ್ಲಿ ಹಾಕಿ ಜಾಸ್ತಿ ಟೈಮ್ ಆಗಿರಲ್ಲ, ಏಕೆಂದ್ರೆ ಜಾಸ್ತಿ ಟೈಮ್ ಆಗಿದ್ರೆ ಬಾಡಿ ಉಬ್ಬಿಕೊಂಡು ರಿಂಗ್ ಟೈಟ್ ಆಗ್ತಿತ್ತು ಅಂತ ಹೇಳ್ತಾನೆ. ಆನಂದ್ ಯಾವ್ದಾದ್ರು ಲೀಡ್ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದಾಗ ಅವನಿಗೆ ಮೇರಿ ಮೊಬೈಲ್ ಬಗ್ಗೆ ನೆನಪಾಗುತ್ತೆ. ಅದು ಇಲ್ಲಿವರೆಗೆ ಯಾರಿಗೂ ಸಿಕ್ಕಿರಲ್ಲ. ಆಗ ಆನಂದ್ ತನ್ನ ಒಂದು ಫ್ರೆಂಡ್ಗೆ ಕಾಲ್ ಮಾಡಿ ಮೇರಿ ನಂಬರ್ನ ಟ್ರ್ಯಾಕ್ ಮಾಡುವಂತೆ ಹೇಳ್ತಾನೆ. ಆಗ ಆತ ನಂಬರ್ ಸ್ವಿಚ್ ಆಫ್ ಇದೆ, ಮೊಬೈಲ್ನ ಟ್ರ್ಯಾಕ್ ಮಾಡಬೇಕಾದ್ರೆ ಅದರ IMEI ನಂಬರ್ ಬೇಕು. ಮೇರಿ ಮನೆಯಲ್ಲಿ ಮೊಬೈಲ್ ಬಾಕ್ಸ್ ಇದೆನಾ ಕೇಳು, ಅದರ ಮೇಲೆ IMEI ನಂಬರ್ ಇರುತ್ತೆ ಅಂತ ಹೇಳ್ತಾನೆ. ಮೇರಿ ತಂದೆಗೆ ಕಾಲ್ ಮಾಡಿದಾಗ ಆತ ಬಾಕ್ಸ್ ಒಗೆದು ಬಿಟ್ವಿ ಅಂತ ಹೇಳ್ತಾನೆ. ಆಗ ಆನಂದ್ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಬಾಕ್ಸ್ ಇಲ್ಲ ಅಂತ ಹೇಳ್ತಾನೆ. ಆಗ ಆತ ಮೇರಿ ಯಾವ್ದಾದ್ರು ಗೌರ್ಮೆಂಟ್ ವೆಬ್ಸೈಟ್ ನ ಯೂಸ್ ಮಾಡಿಲ್ಲ ಕೇಳು, ಅದರಿಂದ ನಾನು IMEI ನಂಬರ್ನ ತಗೋತೀನಿ ಅಂತ ಹೇಳ್ತಾನೆ. ಆಗ ಆನಂದ್ಗೆ ಮೇರಿ ಸಾಯೋ ಮುಂಚೆ ರಿಸಲ್ಟ್ ನೋಡಲು ಗೌರ್ಮೆಂಟ್ ವೆಬ್ಸೈಟ್ ಯೂಸ್ ಮಾಡಿದ ವಿಷಯ ನೆನಪಾಗಿ ತನ್ನ ಫ್ರೆಂಡ್ಗೆ ಹೇಳ್ತಾನೆ. ಆಗ ಆತ ಮೊಬೈಲ್ ಟ್ರ್ಯಾಕ್ ಮಾಡಿ ಮೇರಿ ಮೊಬೈಲ್ ಇಷ್ಟು ದಿನ ಸ್ವಿಚ್ ಆಫ್ ಇತ್ತು, ಈಗ 1 ತಿಂಗಳಿಂದ ನಾಗರಕೋಯಿಲೆಯಲ್ಲಿ ಆನ್ ಆಗಿದೆ ಅಂತ ಹೇಳ್ತಾನೆ. ಆಗ ಆನಂದ್ ಐಜಾಕ್ಗೆ ಈ ವಿಷಯ ಹೇಳಿ ನಾನು ನಾಗರಕೋಯಿಲೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಐಜಾಕ್ ನೀನೊಬ್ಬನೇ ಹೋಗೋದು ಸೇಫ್ ಅಲ್ಲ, ನನಗೆ ಒಬ್ಬ SI ಪರಿಚಯ ಇದೆ, ಅವನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಈಗ ಆನಂದ್ SI ಅಯ್ಯಪ್ಪನ ಕರ್ಕೊಂಡು ನಾಗರಕೋಯಿಲೆಗೆ ಹೋಗ್ತಾನೆ. ಆನಂದ್ ಅಲ್ಲಿಂದ ಹೋದ್ಮೇಲೆ ಐಜಾಕ್ ಶಂಕರ್ಗೆ ಕಾಲ್ ಮಾಡಿ ಸರ್ ಮೇರಿ ಮೊಬೈಲ್ ನಾಗರಕೋಯಿಲೆಯಲ್ಲಿ ಆನ್ ಆಗಿದೆ, ಆನಂದ್ ನಾಗರಕೋಯಿಲೆಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಆಗ ಶಂಕರ್ ನಾವು ಮೊದಲೇ ಮೇರಿ ಮೊಬೈಲ್ ಡಾಟಾನ ಕಾಪಿ ಮಾಡಿಸಿದ್ವಿ, ಅದರಲ್ಲಿ ಅಂತದ್ದೇನೂ ಸಿಕ್ಕಿಲ್ಲ, ಆನಂದ್ ಏನು ಮಾಡ್ತಾನೋ ಮಾಡ್ಲಿ ಬಿಡಿ ಅಂತ ಹೇಳ್ತಾನೆ. ಅಷ್ಟು ಹೇಳಿ ಶಂಕರ್ ಫೋನ್ ಇಟ್ಟಾಗ ಪಕ್ಕದಲ್ಲಿದ್ದ SI ಸರ್ ಆನಂದ್ ಅಲ್ಲಿಗೆ ಹೋಗಿದ್ದಾನೆ ಅಂದ್ರೆ ಅಲ್ಲಿ ಖಂಡಿತ ಏನೋ ಇರಬೇಕು. ಆನಂದ್ ತಾಯಿ ಕೂಡ ತುಂಬಾ ಶಾರ್ಪ್ ಆಗಿದ್ರು. ಒಂದು ಬಾರಿ ಒಬ್ಬ ಪೊಲಿಟಿಷಿಯನ್ ಮಗ ಒಂದು ಹುಡುಗಿನ ರೇಪ್ ಮಾಡಿದಾಗ ಅವನನ್ನ ಅರೆಸ್ಟ್ ಮಾಡಲು ಯಾರು ಮುಂದೆ ಬರಲಿಲ್ಲ, ಆದ್ರೂ ಆಕೆ ಅವನನ್ನ ಅರೆಸ್ಟ್ ಮಾಡಿದ್ಲು. ಆಮೇಲೆ ಪೊಲಿಟಿಷಿಯನ್ ಕಡೆಯವರು ಆಕೆಯನ್ನ ಸಾಯಿಸಿಬಿಟ್ರು ಅಂತ ಹೇಳ್ತಾನೆ. ಆಗ ಶಂಕರ್ ಹಾಗಾದ್ರೆ ಅವನ ಮೇಲೆ ಒಂದು ಕಣ್ಣು ಇಡಿ ಅಂತ ಹೇಳ್ತಾನೆ. ಇಲ್ಲಿ ಆನಂದ್ ನಾಗರಕೋಯಿಲೆಗೆ ಬಂದು ಆ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ಆಗ ಒಬ್ಬ ವ್ಯಕ್ತಿ ಕಾಲ್ ರಿಸೀವ್ ಮಾಡ್ತಾನೆ. ಆಗ ಆನಂದ್ ಈ ಮೊಬೈಲ್ ನಿನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಆಗ ಆತ ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಶಾಪ್ ನಿಂದ ತಗೊಂಡೆ ಅಂತ ಹೇಳ್ತಾನೆ. ಆಗ ಆನಂದ್ ಆ ಮೊಬೈಲ್ ಶಾಪ್ಗೆ ಹೋಗಿ ಕೇಳ್ತಾನೆ. ಆಗ ಆತ ಟಾನಿ ಅನ್ನೋ ವ್ಯಕ್ತಿ ಇದನ್ನ ನನಗೆ ಮಾರಿದ್ದ ಅಂತ ಹೇಳ್ತಾನೆ. ಈಗ ಆನಂದ್ ಟಾನಿ ನಂಬರ್ ತಗೊಂಡು ಅವನ ಹತ್ರ ಹೋಗ್ತಾನೆ. ಟಾನಿ ಒಬ್ಬ ಬ್ರೋಕರ್ ಆಗಿರ್ತಾನೆ. ಈತ ಹಣ ತಗೊಂಡು ಸ್ಟೂಡೆಂಟ್ ಗಳಿಗೆ ಸೀಟ್ ಕೊಡಿಸ್ತಿರ್ತಾನೆ. ಆನಂದ್ ಟಾನಿಗೆ ನನ್ನ ತಂಗಿಗೆ LLB ಸೀಟ್ ಬೇಕು, ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಇದು ನನ್ನ ತಂಗಿ ಅಂತ ಮೇರಿ ಫೋಟೋ ತೋರಿಸ್ತಾನೆ. ಆಗ ಟಾನಿ ಮೇರಿ ಫೋಟೋ ನೋಡಿ ಅಲ್ಲಿಂದ ಓಡ್ತಾನೆ. ಈಗ ಇವರು ಅವನನ್ನ ಚೇಸ್ ಮಾಡಿ ಹಿಡ್ಕೋತಾರೆ. ಶಂಕರ್ ಕೂಡ ಅಲ್ಲಿಗೆ ಬರ್ತಾನೆ. ಈಗ ಶಂಕರ್ ಆನಂದ್ ತಾಯಿ ಸ್ಟೋರಿ ಕೇಳಿ ಆನಂದ್ ಜೊತೆ ಕೆಲಸ ಮಾಡೋಕೆ ಒಪ್ಕೋತಾನೆ. ಈಗ ಶಂಕರ್ ಟಾನಿನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಟಾನಿ ಮೇರಿ ನನ್ನ ಲವ್ ಮಾಡಿ ಮೋಸ ಮಾಡಿದ್ಲು, ಅದಕ್ಕೆ ನಾನು ಆಕೆಯನ್ನ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಶಂಕರ್ ಆನಂದ್ಗೆ ಕಾಲ್ ಮಾಡಿ ಹೇಳ್ತಾನೆ. ಆಗ ಆನಂದ್ ನನಗೇನೋ ಡೌಟ್ ಅಂತ ಹೇಳ್ತಾನೆ. ಅದಕ್ಕೆ ಶಂಕರ್ ಯಾಕೆ ಅಂತ ಕೇಳ್ತಾನೆ. ಆಗ ಆನಂದ್ ಮೇರಿ ಟಾನಿನ ಲವ್ ಮಾಡ್ತಿದ್ರೆ ಆಕೆ ಮನೆಯಲ್ಲಿ ಅಥವಾ ಆಕೆ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಟಾನಿ ಬಗ್ಗೆ ಗೊತ್ತಿರ್ತಿತ್ತು. ಒಂದು ಕೆಲಸ ಮಾಡೋಣ, ನಾಳೆ ನಾನು ಹೋಗಿ ರಾನಿನ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಆನಂದ್ ರಾನಿ ಮನೆಗೆ ಬರ್ತಾನೆ. ಇಲ್ಲಿ ಆನಂದ್ಗೆ ರಾನಿ ತಾಯಿ ಸತ್ತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ರಾನಿ ಆನಂದ್ಗೆ ಮೊದಲು ಮೇರಿ ನನ್ನ ಬಿಟ್ಟು ಹೋದ್ಲು, ಈಗ ನನ್ನ ತಾಯಿ, ನಾನು ಒಬ್ಬಂಟಿಗನಾದೆ ಅಂತ ಹೇಳ್ತಾನೆ. ಆನಂದ್ ರಾನಿ ಮನೆಯಲ್ಲಿದ್ದ ಸಾಮಾನುಗಳನ್ನ ಅಬ್ಸರ್ವ್ ಮಾಡ್ತಾನೆ. ಆಗ ಆನಂದ್ಗೆ ಮೇರಿ ಸಾಯ ಮುಂಚೆ ತಗೊಂಡ ಗಿಫ್ಟ್ ಕಾಣುತ್ತೆ. ಆಗ ಆನಂದ್ ರಾನಿ ತಾಯಿ ಪೋಸ್ಟರ್ ನೋಡಿದಾಗ ಅವನಿಗೆ 26 ಮೇ ರಾನಿ ತಾಯಿ ಬರ್ತ್ಡೇ ಇತ್ತು ಅಂತ ಗೊತ್ತಾಗುತ್ತೆ. ಆನಂದ್ ಅವತ್ತೇ ಮೇರಿ ಕೂಡ ಮಿಸ್ ಆಗಿದ್ದು, ಆಕೆ ರಾನಿ ತಾಯಿಗೋಸ್ಕರ ಗಿಫ್ಟ್ ತಗೊಂಡಿರಬಹುದು ಅನ್ಕೋತಾನೆ. ಆದ್ರೆ ಅದರ ಬಗ್ಗೆ ರಾನಿಗೆ ಕೇಳಿದಾಗ ಆತ ಆಕೆ ಅವತ್ತು ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾನೆ. ಈಗ ಆನಂದ್ಗೆ ರಾನಿ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಆತ ರಾನಿ ತಾಯಿ ಮೊಬೈಲ್ ತಗೊಂಡು ಅವತ್ತು ಆಕೆ ಯಾರಿಗೆ ಕಾಲ್ ಮಾಡಿದ್ಲು ಅಂತ ನೋಡ್ತಾನೆ. ಆಕೆ 4 ನಂಬರಿಗೆ ಅವತ್ತು ಕಾಲ್ ಮಾಡಿರ್ತಾಳೆ. ಆಗ ಆನಂದ್ ತನ್ನ ಫ್ರೆಂಡ್ ಅಜಯ್ಗೆ ಕಾಲ್ ಮಾಡಿ ನಾನು 4 ನಂಬರ್ ಕಳಿಸ್ತೀನಿ, ಅದು ಯಾರದ್ದು ಅಂತ ನೋಡು ಅಂತಾನೆ. ಅಜಯ್ ಸ್ವಲ್ಪ ಹೊತ್ತಾದ ಮೇಲೆ ಕಾಲ್ ಮಾಡಿ ಆ ನಂಬರ್ ಹೆಸರು ಹೇಳ್ತಾನೆ. ಅದರಲ್ಲಿ 3 ನಂಬರ್ ರಾನಿ ರಿಲೇಟಿವ್ಸ್ ಆಗಿರುತ್ತೆ ಮತ್ತು 1 ನಂಬರ್ ಹೀನಾದಾಗಿರುತ್ತೆ. ಆಗ ಆನಂದ್ ಹೀನಾಗೆ ಕಾಲ್ ಮಾಡಿ 26 ಮೇ ಮೇರಿ ಕಾಣೆಯಾದ ದಿನ ರಾನಿ ತಾಯಿ ನಿನಗೆ ಕಾಲ್ ಮಾಡಿದ್ಲಾ ಅಂತ ಕೇಳ್ತಾನೆ. ಆಗ ಹೀನಾ ಇಲ್ಲ, ಈ ನಂಬರ್ ನಿಂದ ಮೇರಿಯ ಕಾಲ್ ಮಾಡಿದ್ಲು ಅಂತ ಹೇಳ್ತಾಳೆ. ಆಗ ಆನಂದ್ ಆಕೆ ಏನು ಹೇಳಿದ್ಲು ಅಂತ ಕೇಳ್ತಾನೆ. ಆಗ ಹೀನಾ ಆಕೆ ಒಂದು ಮೆಡಿಸಿನ್ ಫೋಟೋ ಕಳಿಸಿ ಇದು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳಿದ್ಲು ಅಂತ ಹೇಳ್ತಾಳೆ. ಆಗ ಆನಂದ್ ಆ ಮೆಡಿಸಿನ್ ಹೆಸರು ತಗೊಂಡು ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾನೆ. ಮೆಡಿಸಿನ್ ನೋಡಿದ ಆನಂದ್ಗೆ ಇದನ್ನ ತಾನು ರಾನಿ ಕಾರಲ್ಲಿ ನೋಡಿದ ನೆನಪಾಗುತ್ತೆ. ಆಗ ಆನಂದ್ ರಾನಿ ಏನೋ ಮುಚ್ಚಿಡ್ತಿದ್ದಾನೆ ಅನ್ಕೋತಾನೆ. ಆನಂದ್ ಶಂಕರ್ಗೆ ಈ ವಿಷಯ ತಿಳಿಸಿದಾಗ ಆತ ರಾನಿನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡೋಣ ಅಂತ ಹೇಳ್ತಾನೆ. ಆಗ ಆನಂದ್ ಸರ್ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಅಷ್ಟೊತ್ತಿಗೆ ಒಂದು ಎವಿಡೆನ್ಸ್ ಮಿಸ್ ಆಗುತ್ತೆ, ಅವರು ರಾನಿ ತಾಯಿನ ಮಣ್ಣು ಮಾಡೋಕೆ ಹೋಗ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಶಂಕರ್ ರಾನಿ ತಾಯಿ ಬಾಡಿನ ಕಸ್ಟಡಿಗೆ ತಗೊಳ್ಳುವಂತೆ ಹೇಳ್ತಾನೆ. ಇಲ್ಲಿ ರಾನಿ ರಿಲೇಟಿವ್ಸ್ ಕೂಡ ರಾನಿ ತಾಯಿ ಮರಣದ ಹಿಂದೆ ಡೌಟ್ ಇರುತ್ತೆ. ಆನಂದ್ ಎನ್ಕ್ವೈರಿ ಮಾಡಿದಾಗ ರಾನಿ ಒಬ್ಬನೇ ಮಗ ಅಂತ ಗೊತ್ತಾಗುತ್ತೆ. ರಾನಿ ತಂದೆ ತುಂಬಾ ಹಿಂದೆ ಸತ್ತೋಗಿರ್ತಾನೆ ಮತ್ತು ರಾನಿ ತಾಯಿ ಅವಾಗವಾಗ ವಿಚಿತ್ರವಾಗಿ ಆಡ್ತಿದ್ಲು ಅಂತ ಹೇಳ್ತಾರೆ. ಇದೆಲ್ಲದರ ಆಧಾರದ ಮೇಲೆ ರಾನಿ ತಾಯಿ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಆಕೆ ಮರಣ ಅನ್ಯಾಚುರಲ್ ಡೆತ್ ಅಂತ ಗೊತ್ತಾಗುತ್ತೆ. ಈಗ ಅದರ ಆಧಾರದ ಮೇಲೆ ರಾನಿ ಮನೆಯಲ್ಲಿ ಸರ್ಚ್ ಮಾಡಿದಾಗ ಅವರಿಗೆ ಆ ಟ್ಯಾಬ್ಲೆಟ್ ಸಿಗುತ್ತೆ. ಈಗ ಇವರು ರಾನಿನ ಅರೆಸ್ಟ್ ಮಾಡ್ತಾರೆ. ಆನಂದ್ ಮತ್ತು ಶಂಕರ್ ರಾನಿಗೆ ಇಂಟ್ರೋಗೇಷನ್ ಮಾಡ್ತಾರೆ. ಇಲ್ಲಿ ಶಂಕರ್ ರಾನಿಗೆ ಯಾಕೆ ನಿನ್ನ ತಾಯಿನ ಕೊಂದೆ ಅಂತ ಕೇಳ್ತಾನೆ. ಆಗ ರಾನಿ ನೀವೇನು ಹೇಳ್ತಿದ್ದೀರಾ, ನಾನ್ಯಾಕೆ ನನ್ನ ತಾಯಿನ ಕೊಲ್ಲಿ, ಆ ಮೆಡಿಸಿನ್ ನನ್ನ ಮನೆಯಲ್ಲಿ ಯಾವಾಗಿಂದ ಇದೇನೋ ನನಗೆ ಗೊತ್ತಿಲ್ಲ, ನನ್ನ ತಾಯಿಗೆ ಅವಾಗವಾಗ ಅನಾರೋಗ್ಯ ಇರ್ತಿತ್ತು, ಅದಕ್ಕೆ ನಾನು ಮೆಡಿಸಿನ್ ತರ್ತಿದ್ದೆ,
ಅದು ಅದರಲ್ಲಿ ಒಂದಾಗಿರಬಹುದು ಅಂತ ಹೇಳ್ತಾನೆ. ಆಗ ಆನಂದ್ ರಾನಿ ಮನೆಯಲ್ಲಿದ್ದ ಮೇರಿ ತಗೊಂಡಿದ್ದ ಗಿಫ್ಟ್ ನ ತೋರಿಸಿ, ಹಾಗಾದ್ರೆ ಇದು ನಿನ್ನ ಮನೆಯಲ್ಲಿ ಹೇಗೆ ಬಂತು, ಇದು ಮೇರಿ ಸಾಯೋ ಮುಂಚೆ ತಗೊಂಡ ಗಿಫ್ಟ್ ಅಂತ ಹೇಳ್ತಾನೆ. ಆಗ ರಾನಿ, ನಿಮಗೇನೋ ಕನ್ಫ್ಯೂಷನ್ ಆಗಿರಬಹುದು, ಇದನ್ನ ನಾನೇ ಕೆಲವು ದಿನಗಳ ಹಿಂದೆ ತಗೊಂಡಿದ್ದೆ ಅಂತ ಹೇಳ್ತಾನೆ. ಆಗ ಆನಂದ್, ಸರಿ ಅದು ಬಿಡು, ಮೇರಿ ನಿನ್ನ ಮನೆಗೆ ಅವತ್ತು ಬಂದಿದ್ದಿಲ್ಲ ಅಂದ್ರೆ ಆಕೆ ನಿನ್ನ ತಾಯಿ ನಂಬರ್ ನಿಂದ ಹೀನಾಗೆ ಹೇಗೆ ಕಾಲ್ ಮಾಡಿದ್ಲು ಅಂತ ಕೇಳ್ತಾನೆ. ಇದನ್ನ ಕೇಳಿ ರಾನಿಗೆ ತಾನು ಸಿಗಿಬಿದ್ದಿದ್ದೇನೆ ಅಂತ ಅರ್ಥವಾಗುತ್ತೆ. ಅವನು, ಸರ್ ನನ್ನ ತಾಯಿನ ಕೊಂದಿದ್ದು ನಾನೇ, ಏಕೆಂದ್ರೆ ಅವರ ಆರೋಗ್ಯ ಸರಿ ಇರ್ತಿದ್ದಿಲ್ಲ, ಅವರು ಯಾವಾಗ್ಲೂ ನೋವಿನಲ್ಲಿರ್ತಿದ್ರು, ಅವರ ಆ ಪರಿಸ್ಥಿತಿನ ನೋಡಕ್ಕಾಗದೆ ನಾನೇ ಅವರಿಗೆ ಮೆಡಿಸಿನ್ ಕೊಟ್ಟು ಅವರನ್ನ ಸಾಯಿಸ್ಬಿಟ್ಟೆ, ಆದ್ರೆ ನಾನು ಮೇರಿನ ಕೊಂದಿಲ್ಲ ಅಂತ ಹೇಳ್ತಾನೆ. ಆಗ ಆನಂದ್, ನಾವು ಮೇರಿನ ನೀನು ಕೊಂದೆ ಅಂತ ಇನ್ನೂ ಹೇಳಿಲ್ಲ ಅಂತ ಹೇಳ್ತಾನೆ. ಆಗ ರಾನಿ, ಸರ್ ನಾನು ಮೇರಿನ ತುಂಬಾ ಲವ್ ಮಾಡ್ತಿದ್ದೆ, ಆಕೆಯ ಕೊಲೆಗಾರನನ್ನ ನೀವು ಹಿಡೀರಿ ಅಂತ ಹೇಳ್ತಾನೆ. ಈಗ ಆನಂದ್ ತನ್ನ ಹತ್ರ ಇದ್ದ ಮೇರಿ ಇಯರಿಂಗ್ಸ್ ನ ತೋರಿಸ್ತಾನೆ. ಆನಂದ್ ರಾನಿಗೆ, ಇದು ನಿನ್ನ ಕಾರ್ ಡಿಕ್ಕಿಯಲ್ಲಿ ಸಿಕ್ತು, ಇದು ಅಲ್ಲಿಗೆ ಹೇಗೆ ಬಂತು ಅಂತ ಕೇಳ್ತಾನೆ. ಆಗ ರಾನಿ, ಇದು ಮೇರಿದು ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಾನೆ. ಆಗ ಆನಂದ್, ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಒಂದು ಇಯರಿಂಗ್ ಮಿಸ್ ಆಗಿದ್ದೆ ಅಂತ ಹೇಳಿದ್ದ, ಆಕೆ ಕಿವಿಯಲ್ಲಿ ಒಂದೇ ಇಯರಿಂಗ್ ಇತ್ತು, ಅದನ್ನ ನಿನ್ನ ಕಾರಲ್ಲಿ ಸಿಕ್ಕ ಇಯರಿಂಗ್ ಜೊತೆ ಮ್ಯಾಚ್ ಮಾಡಿದಾಗ ಅವೆರಡು ಒಂದೇ ಆಗಿತ್ತು, ಸೊ ಇಷ್ಟು ಸಾಕಾ ಇಲ್ಲ ಇನ್ನೂ ಬೇಕಾ ಅಂತ ಕೇಳ್ತಾನೆ. ಈಗ ರಾನಿಗೆ ತಾನು ಪೂರ್ತಿಯಾಗಿ ಸಿಕ್ಕಾಕೊಂಡಿದ್ದೇನೆ ಅಂತ ಅರ್ಥವಾಗುತ್ತೆ. ಈಗ ಆತ ಎಲ್ಲ ನಿಜ ಹೇಳ್ತಾನೆ. ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಮೇರಿ ಅವತ್ತು ಗಿಫ್ಟ್ ತಗೊಂಡು ರಾನಿ ಮನೆಗೆ ಬರ್ತಾಳೆ. ಆಗ ರಾನಿ ತಾಯಿ ಸ್ನಾನಕ್ಕೆ ಹೋಗಿರ್ತಾಳೆ. ಆಕೆ ತಾನು ತಂದಿದ್ದ ಗಿಫ್ಟ್ ಅಲ್ಲೇ ಒಂದು ಟೇಬಲ್ ಮೇಲೆ ಇಡ್ತಾಳೆ. ಆಗ ಅಲ್ಲೇ ಒಂದು ಮೆಡಿಸಿನ್ ಇರುತ್ತೆ. ಸೇಮ್ ಮೆಡಿಸಿನ್ ಹೀನಾ ಕೂಡ ತಗೋತಿರ್ತಾಳೆ. ಆಗ ಮೇರಿ ಹೀನಾಗೆ ಕಾಲ್ ಮಾಡ್ತಾಳೆ, ಆದ್ರೆ ಆಕೆ ಮೊಬೈಲ್ ನೆಟ್ವರ್ಕ್ ಬರ್ತಿರಲ್ಲ. ಆಗ ಆಕೆ ರಾನಿ ತಾಯಿ ಮೊಬೈಲ್ ತಗೊಂಡು ಹೀನಾಗೆ ಕಾಲ್ ಮಾಡ್ತಾಳೆ. ಆಗ ಹೀನಾ ತಾನು ಡಿಪ್ರೆಷನ್ ಅಲ್ಲಿ ಇದ್ದಿದ್ದರಿಂದ ಆ ಟ್ಯಾಬ್ಲೆಟ್ ನ ತಗೋತೀನಿ, ಅದು ಯಾರು ಬೇಕೋ ಅವರು ತಗೋಬಾರ್ದು ಅಂತ ಹೇಳ್ತಾಳೆ. ಮೇರಿ ಕಾಲ್ ಕಟ್ ಮಾಡಿ ಗೂಗಲ್ ನಲ್ಲಿ ಆ ಟ್ಯಾಬ್ಲೆಟ್ ಬಗ್ಗೆ ಸರ್ಚ್ ಮಾಡಿದಾಗ ಆಕೆಗೆ ಅದು ವಯಸ್ಸಾದವರು ತಗೊಂಡ್ರೆ ಮೆಲ್ಲಗೆ ಅವರ ಹಾರ್ಟ್ ನಿಂತು ಬಿಡುತ್ತೆ ಅಂತ ಗೊತ್ತಾಗುತ್ತೆ. ಆಗ ಅಲ್ಲಿ ರಾನಿ ಬರ್ತಾನೆ. ಮೇರಿ ರಾನಿಗೆ, ಈ ಮೆಡಿಸಿನ್ ನಿನ್ನ ತಾಯಿಗೆ ಯಾಕೆ ಕೊಡ್ತಿದ್ದೀಯಾ, ಇದು ತುಂಬಾ ಡೇಂಜರಸ್ ಅಂತ ಹೇಳ್ತಾಳೆ. ಆಗ ರಾನಿ ಮೇರಿನ ಬೇರೆ ರೂಮ್ಗೆ ಕರ್ಕೊಂಡು ಹೋಗಿ, ಅದು ನನಗೂ ಗೊತ್ತು, ಅಷ್ಟಕ್ಕೂ ಈಕೆ ನನ್ನ ಸ್ವಂತ ತಾಯಿ ಅಲ್ಲ, ನನ್ನ ಅಮ್ಮ ನನಗೆ ಜನ್ಮ ಕೊಡುತ್ತಲೇ ಸತ್ತೋದ್ರು, ಈಕೆ ಯಾವಾಗ್ಲೂ ಅನಾರೋಗ್ಯದಲ್ಲಿರ್ತಾಳೆ, ಇದರಿಂದ ನಾನು ಫ್ರೀ ಆಗಿ ಇರೋಕ್ಕಾಗ್ತಿಲ್ಲ, ಯಾವಾಗ್ಲೂ ಈಕೆಯ ಆರೈಕೆ ಮಾಡಬೇಕು, ಮತ್ತು ಈಕೆ ನನಗೆ ₹1 ಖರ್ಚು ಮಾಡೋಕೆ ಕೊಡ್ತಿಲ್ಲ, ಏಕೆ ಸತ್ರೆ ನಾನು ಈ ಆಸ್ತಿಗೆಲ್ಲ ಒಬ್ಬನೇ ವಾರಸುದಾರ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಮೇರಿ, ಇದು ತಪ್ಪು, ಹಾಗೆ ಮಾಡಬಾರ್ದು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾನಿ ತಾಯಿ ಬಾತ್ರೂಮ್ ನಿಂದ ಹೊರಗೆ ಬರ್ತಾಳೆ. ಆಗ ಮೇರಿ ಆಕೆಗೆ ಎಲ್ಲ ಹೇಳ್ತೀನಿ ಅಂತ ಹೋಗ್ತಿರ್ತಾಳೆ. ಆದ್ರೆ ರಾನಿ ಆಕೆಯನ್ನು ಹಿಡಿದು ನೆಲಕ್ಕೆ ತಳ್ತಾನೆ. ಮೇರಿಗೆ ಅಸ್ತಮ ಇದ್ದಿದ್ದರಿಂದ ಆಕೆ ಮೂರ್ಛೆ ಹೋಗ್ತಾಳೆ. ಅವತ್ತು ರೋನಿ ತಾಯಿ ಬರ್ತಡೇ ಇದ್ದಿದ್ದರಿಂದ ಸೆಲೆಬ್ರೇಟ್ ಮಾಡೋಕೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಅವರೆಲ್ಲ ಹೋದ್ಮೇಲೆ ರೋನಿ ಮೇರಿ ಇದ್ದ ರೂಮ್ಗೆ ಬರ್ತಾನೆ. ಆದ್ರೆ ಆಕೆ ಅಷ್ಟೊತ್ತಿಗೆ ಸತ್ತೋಗಿರ್ತಾಳೆ. ಆಗ ರಾನಿ ಆಕೆಯನ್ನ ತನ್ನ ಕಾರ್ ಡಿಕ್ಕಿಯಲ್ಲಿ ಹಾಕಿ ನೀರಲ್ಲಿ ಬಿಸಾಕ್ತಾನೆ. ಸೊ ಈ ಕೇಸ್ ಇಲ್ಲಿಗೆ ಸಾಲ್ವ್ ಆಗುತ್ತೆ. ಆದ್ರೆ ಆನಂದ್ಗೆ ಇನ್ನೂ ಡೌಟ್ ಇರುತ್ತೆ. ಅವನು ಶಂಕರ್ಗೆ, ಸರ್ ಮೇರಿ ಕೊಲೆನ ರಾನಿ ಮಾಡಿದ್ರೆ ಟಾನಿ ಯಾಕೆ ತಾನು ಕೊಲೆ ಮಾಡಿದ್ದ ಅಂತ ಒಪ್ಕೊಂಡ ಅಂತ ಕೇಳ್ತಾನೆ. ಈಗ ಇವರು ಟಾನಿ ಮತ್ತು ರಾನಿ ನಡುವೆ ಇದ್ದ ಸಂಬಂಧ ತಿಳ್ಕೊಬೇಕಂತ ಅವರ ಮೊಬೈಲ್ ಹಿಸ್ಟ್ರಿನ ಚೆಕ್ ಮಾಡ್ತಾರೆ. ಆಗ ಅವರಿಗೆ ಟಾನಿ ಮತ್ತು ರಾನಿ ಮೊಬೈಲ್ ನಲ್ಲಿ ಸೇಮ್ ನಂಬರ್ ಕಾಣುತ್ತೆ. ಅದು ಯಾರ ನಂಬರ್ ಅಂತ ಅವರು ನೋಡಿದಾಗ ಅದು CI ಬೆನಿದಾಗಿರುತ್ತೆ. ಈಗ ಶಂಕರ್ ಬೆನಿನ ಎನ್ಕ್ವೈರಿ ಮಾಡ್ತಾನೆ. ಆಗ ಒಂದು ಶಾಕಿಂಗ್ ಸ್ಟೋರಿ ಹೊರಗೆ ಬರುತ್ತೆ. ಅದೇನೆಂದರೆ, ಅವತ್ತು ಮೇರಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಮೇರಿ ಪೇರೆಂಟ್ಸ್ ಹೋದಾಗ ರಾನಿ CIಗೆ ಕಾಲ್ ಮಾಡಿ ತಾನು ಮೇರಿನ ಕೊಂದ್ಬಿಟ್ಟೆ ಅಂತ ಹೇಳ್ತಾನೆ. ಆಕ್ಚುಲಿ CI ಬೆನ್ನಿ ಮತ್ತು ರಾನಿ ರಿಲೇಟಿವ್ಸ್ ಆಗಿರ್ತಾರೆ. ಮತ್ತು ರಾನಿ CIಗೆ ತನಗೆ ಹೆಲ್ಪ್ ಮಾಡಿದ್ರೆ ತನಗೆ ಬರಬೇಕಾಗಿದ್ದ ಆಸ್ತಿಯಲ್ಲಿ ಪಾಲು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಬೆನ್ನಿ ಟಾನಿನ ಕರೆದು ಮೇರಿ ಬಾಡಿನ ರಾನಿ ಕಾರಲ್ಲಿ ಹಾಕಿ ನೀರಲ್ಲಿ ಬಿಸಾಕ್ಸ್ತಾನೆ. ಮತ್ತು ಟಾನಿಗೆ, ಮುಂದೆ ಯಾವಾಗಾದ್ರೂ ನೀನು ಸಿಗಿಬಿದ್ರೆ ಮೇರಿ ನನ್ನ ಲವ್ ಮಾಡಿ ಮೋಸ ಮಾಡಿದ್ಲು, ಅದಕ್ಕೆ ಆಕೆಯನ್ನ ಸಾಯಿಸ್ಬಿಟ್ಟೆ ಅಂತ ಹೇಳು, ಆಮೇಲೆ ನಾನು ನಿನ್ನ ಹೊರಗೆ ತರ್ತೀನಿ ಅಂತ ಹೇಳಿರ್ತಾನೆ. ಮತ್ತು ರಾನಿಗೆ, ವಿಚಾರಣೆ ನಡೆಯುವಾಗ ನಾನು ನಿನ್ನ ಟಾರ್ಚರ್ ಮಾಡ್ತೀನಿ, ಅವಾಗವಾಗ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ನೀನು ಶಾಂತಿಯಿಂದ ಇರು, ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳಿರ್ತಾನೆ. ಈಗ ಈ ಕೇಸ್ ಪೂರ್ತಿಯಾಗಿ ಸಾಲ್ವ್ ಆಗುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.